ಇವತ್ತು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಅಂಬಲಗ ಗ್ರಾಮದಲ್ಲಿ ನಾವಿದ್ದೇವೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು ಅಂಬಲ ಗ್ರಾಮದಲ್ಲಿ ನಾನು ಜನಿಸಿದ್ದೇನೆ. ಸುಮಾರು 28 ವರ್ಷಗಳ ಕಾಲ ಸತತವಾಗಿ ಸಂಸಾರದ ಜೊತೆಗೆ ಜನರಲ್ಲಿ ಒಡನಾಟದಲ್ಲಿದ್ದೆ ನಾನು. ಅವರ ಕೆಲವೊಂದು ಮೂಢನಂಬಿಕೆಗಳಾಗಿರ್ಬೋದು, ಮೌಢ್ಯಗಳಾಗಿರ್ಬೋದು, ಮತ್ತು ಅವರಲ್ಲಿ ಕೆಲವೊಂದು ಸಂತಾನ ಫಲದ ಕೊರತೆ ಇತ್ತು. ತಾಯಿ ಭಾಗ್ಯವಂತಿ ಎಂಬಾಭಾವಿ ಆಶೀರ್ವಾದದಿಂದ ಅವರಿಗೆ ಸಂತಾನ ಫಲ ಕೂಡ ಆಗಿದೆ. ಸುಮಾರು ಒಂದು 50 ಭಕ್ತಾದಿಗಳಿಗೆ ನಾವು ಆ ಒಂದು ಕುಂದು ಕೊರತೆಯನ್ನು ಹೋಗಲಾಡಿಸಿದ್ದೀವಿ. ಅದರ ಜೊತೆಗೆ ನನ್ನ ಅಂಬಲ ಗ್ರಾಮದ ಸಮಸ್ತ ಭಕ್ತಾದಿಗಳು ತಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ, ಶ್ರೀ ಕರ್ಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಇವತ್ತಿನ ದಿವಸ ನಾನು 2ನೇ ಶಕ್ತಿಪೀಠವಾಗಿ ನಾನು ಜನಿಸಿರತಕ್ಕಂಥ ಅಂಬಲ ಗ್ರಾಮದ ಸ್ವಂತ ಹೊಲದಲ್ಲಿ ಮಾಡಿದ್ದೇನೆ. ತಾವು ಒಮ್ಮೆ ಭೇಟಿ ಕೊಟ್ಟು ದರ್ಶನ ಪಡೆದು ಆಯ್ದು ತಮ್ಮ ಪರಿಹಾರವನ್ನು ಮಾಡ್ಕೊಂಡು ಹೋಗಲಿ ಅಂತಕ್ಕಂಥ ಸಂದೇಶವನ್ನು ಇಡೀ ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ನಾನು ಹೇಳಲು ಇಚ್ಛೆಪಡ್ತೀನಿ. ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುತ್ಯಗಳ ಹಾವಳಿ ಹೆಚ್ಚಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜಗತ್ತಿನಲ್ಲಿ ಮೌಢ್ಯ, ಮೂಢನಂಬಿಕೆ ಮತ್ತು ಕೆಲವೊಂದು ಅಪಪ್ರಚಾರಗಳು ಆಗ್ತಾ ಇರ್ತವೆ. ಇವತ್ತಿನ ದಿವಸ ಸಮಾಜದಲ್ಲಿ ಎಲ್ಲ ಸ್ವಾಮಿಗಳು ಬೇಕು, ಎಲ್ಲ ಮುತ್ಯಗಳು ಬೇಕು. ಒಬ್ಬರೇ ಇವತ್ತು ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಒಬ್ಬನೇ ಡಾಕ್ಟರ್ ಇದ್ದರೆ ನಡೆಯಲ್ಲ. ಹಂಗೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ ಒಬ್ಬರು ಡಾಕ್ಟರ್ ಹೇಗಿರ್ತಾರೆ ಹಾಗೆ ಮುತ್ಯಗಳು ಬೇಕಾಗಿದೆ. ಅವಶ್ಯಕತೆ ಈ ಸಮಾಜದಲ್ಲಿ ಮತ್ತು ಈ ಕಲಿಯುಗದಲ್ಲಿ ಬೇಕೇ ಆಗುತ್ತದೆ. ಎಲ್ಲರೂ ಇದ್ದರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ, ಮೌಢ್ಯಾಚಾರ ಮತ್ತು ಮಾಟಮಂತ್ರ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ನನ್ನ ಅಭಿಪ್ರಾಯ. ನಿಮ್ಮ ಹೇಳಿಕೆಯಿಂದ ಎಷ್ಟು ಜನರಿಗೆ ಭಕ್ತರು ಉದ್ಧಾರವಾಗಿದ್ದಾರೆ? ಹೇಳಿಕೆ ಅಂತ ಕರೆಯೋಕ್ಕಿಂತ ಮುಂಚೆ ನಮ್ಮ ಶ್ರೀ ತುಳಜಾಪುರ ಅಂಬಾಭವಾನಿ ಆಗಲಿ, ಭಾಗ್ಯವಂತಿ ತಾಯಿ ಆಗಲಿ, ಅವರಲ್ಲಿ ಇರ್ತಕ್ಕಂತಹ ಒಂದು ನಿಮ್ಮ ಭಕ್ತಿಗೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಶಕ್ತಿ ಮತ್ತು ಒಡೆದಿರ್ತಕ್ಕಂಥ ಒಂದು ಮನೋಭಾವನೆ ತಾಯಿಯಲ್ಲಿದೆ. ತಾವು ಬಂದು ದರ್ಶನ ಪಡೆದುಕೊಂಡು ನಿಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳಾಗಿರಬಹುದು, ಮೌಢ್ಯಗಳಾಗಿರೋ ಹೊಡೆದೋಡಿಸ್ತಕ್ಕಂಥ ಶಕ್ತಿ ತಾಯಿಯಲ್ಲಿದೆ. ನಾನು ಸುಮಾರು ಒಂದು 28 ವರ್ಷಗಳ ಕಾಲ ಹೇಳಿದ್ರಿಂದ ಒಂದು 20-30 ಸಾವಿರ ಜನರಿಗೆ ಅನುಕೂಲ ಆಗಿದೆ. ಈಗ ನಾನು ಶಕ್ತಿಪೀಠ ಮಾಡಿ 2 ವರ್ಷ ಆಯಿತು. ಹೊನ್ನೆಕೆರೆಣಿಯಲ್ಲಿ ಅಂಬಲಗದಲ್ಲಿ 2 ತಿಂಗಳಲ್ಲಿ ಸುಮಾರು 1,000 ಭಕ್ತಾದಿಗಳಿಗೆ ನಾನು ಆಶೀರ್ವಾದನ ಕೊಟ್ಟೀನಿ. ಅದು ನಂದು ಅಂತಕ್ಕಂಥದ್ದಲ್ಲ, ತಾಯಿಯ ಆಶೀರ್ವಾದ, ತಾಯಿಯ ಶಕ್ತಿ, ತಾಯಿಯ ಪವಾಡ.